ಎಲ್ರಿಗೂ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್. ಬರ್ರಿತ್ತಿನ ಬ್ಲಾಗ್ನಾಗ ಏನೇನತ್ತ ಏನು ಸುದ್ದಿ ಅಂತ ನೋಡಮ್ಮಂತ. ಇವ್ರದ್ರೆ ಕೆಲಸ ಕಾರ್ಯ ಮುಗಿಯಲ್ರಿ ಫ್ರೆಂಡ್ಸ್. ಈಗ ಇಬ್ಬರು ಸರಿಯಲ್ಲಿ ಚಾ ರಸ ಮತ್ತಂದ್ರೆ ಇಲ್ಲಿ ಇವತ್ತು ನಾ ಯಾವುದು ಬ್ಲಾಗ್ ಮಾಡಬಾರ್ದಂತ ನನ್ನ ಪ್ಲ್ಯಾನ್ ಅದ ರೀ. ಯಾಕಂದ್ರೆ ನೋಡ್ರಿ ನಾನು ಮನೆ ಶುಕ್ರವಾರ ದಿನ ಸ್ವಲ್ಪ ಶಾಪಿಂಗ್ ಅದು ಮಾಡ್ಕೊಂಡ್ ಬಂದಿದ್ದು. ಅದು ಭಾಳ ಲೆಂತಿ ಆಗಿತ್ತು. ಅದೇ ಒಂದು 10 ನಿಮಿಷ ಬ್ಲಾಗ್ ಆಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಇವತ್ತು ನಾ ಯಾವುದೂ ಬ್ಲಾಗ್ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಫುಲ್ ಡೇ ಫ್ಯಾಮ್ಲಿ ಜೊತೆ ಫುಲ್ ರೆಸ್ಟ್ ಫುಲ್ ಚಿಲ್ ಹೊಡ್ಯಾದು ಮಾಡ್ಬೇಕಂತ ಅಲ್ಲಕತ್ತೀನಿ. ಸೊ ಈ ಬ್ಲಾಗ್ ಹೆಂಗೆ ಅದ ಏನು ಸುದ್ದಿ ಅಂತ ಕೇಸ ನೀವೆಲ್ಲರೂ ಕಂಟಿನ್ಯೂ ಆಗಿ ನೋಡ್ಕೊಂಬರ್ರಿ. ಮತ್ತು ಯಾರ್ಯಾರು ಬರ್ತ್ಡೇ ಅದ ನೋಡ್ರಿ ಅವ್ರಿಗೆಲ್ಲರಿಗೂ ಹ್ಯಾಪಿ ಬರ್ಡೇ. ದೇವರು ನಿಮಗೆ ಒಳ್ಳೇದು ಮಾಡಲಿ, ಸುಖ ಶಾಂತಿ ನೆಮ್ಮದಿ ಆಯುಷ್ ಆರೋಗ್ಯ ಕೊಟ್ಟು. ಆ್ಯಂಡ್ ಒಂದು ಸೆಕೆಂಡ್ ಹುಟ್ಟು ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಸಾರಿ ಯಾರು ತಪ್ಪು ತಿಳ್ಕೊಕ್ ಹೋಗ್ಬೇಡ್ರಿ, ನಾವು ವಿಶ್ ಮಾಡಿಲ್ಲ ಅಂತ ಕೇಸ. ಯಾಕಂದರೆ ನಂದೂ ಕೆಲವೊಂದು ಪ್ರಾಬ್ಲಮ್ಸ್ಗಳು ಇದ್ದು, ನನಗೂ ಹೆಲ್ತ್ ಇಶ್ಯೂ ಇತ್ತು. ಮ್ಯಾಗಿನ ಚಿಕ್ಕ ನಿಮ್ಗೆ ಗೊತ್ತಾ, ನಾಯಿ ಅದು ಕಡ್ದಿತ್ತೆಲ್ಲ ಮಾಡಿತ್ತು ಅಂತ ಕೇಸಿ ನಾವು ಹಾಸ್ಪಿಟಲ್ ಮನಿನೇ ಓಡಾಡ್ಲಕತ್ತೀವಿ. ತೋ ಏನು ದರಿದ್ರ ಹತ್ತದೋ ಏನು ಶನಿ ಹತ್ತದ ಏನು ಹತ್ತದ ನಮಗಂತೂ ಬಿಲ್ಕುಲ್ ಗೊತ್ತಿಲ್ಲ ನೋಡ್ರಿ ಫ್ರೆಂಡ್ಸ. ನಿಮ್ಮೆಲ್ಲರ ಆಶೀರ್ವಾದ ಮಾತ್ರ ನಮ್ಮ ಕುಟುಂಬದ ಮ್ಯಾಗ ಇರಲಿ ಅಂತ ಕೇಸಿ ಏನರ ಹೃದಯನಿಂದ ಬಿಡ್ಕೊಳಕತ್ತೀನಿ ನೋಡ್ರಿ ನಾ. ಸೊ ಪ್ಲೀಸ್ ಎಲ್ಲರೂ ಈ ಟೈಮ್ನಾಗ ಬರೀ ಆಶೀರ್ವಾದ ಮಾಡಿ ನೀವು ಸಪೋರ್ಟ್ ಮಾಡ್ಲತ್ತಿರ್ಬೇಕು ಸೆಕೆಂಡರಿ, ಅದು ನನಗೆ ಬೇಕಾಗಿಲ್ಲ. ಬಟ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಫ್ಯಾಮ್ಲಿ ಮ್ಯಾಗ ಇದ್ದರೆ ಸಾಕು ನೋಡ್ರಿ ಫ್ರೆಂಡ್ಸ್. ಆ್ಯಂಡ್ ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ಬ್ಲಾಗ್ ಹೆಂಗದ ಏನು ಸುದ್ದಿ ಅಂತ ಕೇಸ ಎಲ್ಲರೂ ನೀವು ಕಂಟಿನ್ಯೂ ಆಗಿ ನೋಡ್ಕೊಂಬರ್ರಿ ನೋಡ್ರಿ ಫ್ರೆಂಡ್ಸ್. ನಾ ಹೋಗಿದ್ದ ಮಾರ್ಕೆಟಿಗೆ ಸಾಮಾನುಗಳು ತೊಗೊಂಬರೋ ಸಲುವಾಗ ಪಾಸಿಬಲ್ ಆದಷ್ಟು ವಿಡಿಯೋಗಳು ಮಾಡಿರಿ, ಆಲಾದಷ್ಟು ನಾ ಮಾಡಿಲ್ಲ. ಯಾಕಂದ್ರೆ ಭಾಳ ರಶ್ ಅದ. ಯಾಕಂದ್ರೆ ಈಗ ಡೆಲ್ಲಿದಾಗೆಲ್ಲ ಮದ್ವೆ ಸೀಸನ್ಗಳು ಅವಲ್ರಿ, ಹಂಗಂತ ಪೂರ ಹೌಚ್ ಅದ ನೋಡ್ರಿ ಮಾರ್ಕೆಟ್ ಫುಲ್. ಅದ್ರಾಗ ಬೇರೆ ನನಗೆ ನಿತ್ರಾಣಿಗೆ ಒಂದು ಹೊಂಟಿತ್ತು. ಹಂಗಂತ ಕೇಸ ಎಷ್ಟೊತ್ತಷ್ಟು ಪಾಸಿಬಲ್ ನಾ ವಿಡಿಯೋ ಮಾಡಿ ಟ್ರೈ ಮಾಡಿ ನೋಡ್ರಿ. ನಾ ಏನೇನು ತೊಗೊಂಡು ಬಂದೀನಿ ಅಂದ್ರೆ ನೋಡ್ರಿ, ಮೂಲಂಗಿ ತೊಗೊಂಡು ಬಂದೀನಿ, ಕೊತ್ತಂಬರಿ ತಂದೀನಿ, ಮೆಣಸಿನ್ಕಾಯಿ ತಂದೀನಿ, ಪಾಲಕ್ ತಂದೀನಿ, ಟಮಾಟೆ ತಂದೀನಿ, ಮತ್ತಂದ್ರೆ ಗೋಬಿ ತಂದೀನಿ. ಬೆಳಗ್ಗೆನೆ ನೋಡ್ರಿ 4 kg ನಾನು ಏನು ಮಾಡೀನಿ ಅಂದ್ರೆ ಇದು ತೊಗೊಂಡೀನಿ, ಉಳ್ಳಾಗಡ್ಡಿ ತೊಗೊಂಡಿನಿ. 4 kg ಉಳ್ಳಾಗಡ್ಡಿ, 2 kg ಟಮಾಟೆ, 1 kg ಗೋಬಿ, 1 kg ಪಾಲಕ್, ಮತ್ತು ಕೊತ್ತಂಬರಿ ಮೆಣಸಿನ್ಕಾಯಿ, ಮತ್ತಂದ್ರೆ ಅರ್ಧ ಕಿಲೋಷ್ಟು ನಾನು ಇದು ತೊಗೊಂಡೇನಿ ರೀ, ಮೂಲಂಗಿ ತೊಗೊಂಡೀನಿ. ಮತ್ತು ನಾನು ಏನೇನು ತೊಗೊಂಡು ಬಂದೀನಿ ಅಂದ್ರೆ ನೋಡ್ರಿ ಫ್ರೆಂಡ್ಸ್, ಸಂತೋಷ್ ಅವ್ರ ಫ್ರೆಂಡಿಂದು ಮದ್ವೆ ಅದ ರೀ. ಕ್ಯಾಮ್ರಾಮನ್ ಸ್ವಲ್ಪ ಚಂದ ಕುಂದರಿ ಮ್ಯಾಕತ್ತಾಗಿ. ಸೊ ಸಂತೋಷ್ ಅವ್ರ ಫ್ರೆಂಡಿಂದು ಮದ್ವೆ ಅದ ರೀ. ಅದಕ್ಕೋಸ್ಕರ ಈಗ ನಮ್ದೆಲ್ಲ ಮ್ಯಾರೇಜ್ಗಳು ಬಟ್ಟೆನೋ ಎಲ್ಲ ಮದುವೆಗೆ ಹಾಕೋತೀವಲ್ಲ ಬಟ್ಟೆ ಎಲ್ಲ ನಮ್ಮ ಊರಾಗೆ ಬಿದ್ದವ್ರಿ. ಯಾಕಂದ್ರೆ ಅಲ್ಲಿ ಸಣ್ಣತ್ತಿ ಮಾಮ ಮನೆಗೆ ಇರ್ತಿದ್ವಲ್ಲ, ಸಂತೂರ ಗುರಾಡಿದಾಗ ಅಲ್ಲಿ ಎಲ್ಲ ಮದ್ವೆಗಳಿಗೆ ಹೋಗ್ತೀವಿ ಮಾಡ್ತೀವಿ, ಅಲ್ಲೆಲ್ಲ ಬಟ್ಟೆಗಳು ನೀಡಿರ್ತೈತಿ. ಇಲ್ಲಿ ಎಲ್ಲಿ ಹೋಗಲ್ಲ ಬರಲ್ಲ, ಇದೇ ಬಟ್ಟೆಗಳು ಹಾಕೊಂಡು ಮ್ಯಾನೇಜ್ ಮಾಡ್ತೀವಿ ನೋಡ್ರಿ ಫ್ರೆಂಡ್ಸ್ ನಾವು. ಈಗ ಮದ್ವೆಗೆ ಹೋಗ್ಬೇಕು, ಈಗ ಬಟ್ಟೆ ಅಂತೂ ಬೇಕೇ ಬೇಕಲ್ರಿ. ಹಂಗಂತ ಕೇಸಿ ಏನ್ರ ನೋಡ್ರಿ, ನಾ ಏನು ದೊಡ್ಡ ಹೈಫೈ ಶೋರೂಮ್ಗೆ ಹೋಗಿಲ್ಲ, ಎಲ್ಲಿ ದೊಡ್ಡ ಮಾರ್ಕೆಟ್ಗೆ ಹೋಗಿಲ್ಲ. ಇಲ್ಲೇ ಮಾರ್ಕೆಟ್ ಈಗ ಬಜಾರ್ ಹತ್ತಿತ್ತು ಅಲ್ಲಿ ಹೋಗಿದ್ದ. ಅಲ್ಲಿ ನಿಂತೆ ಎಷ್ಟು ಆಗ್ತದ ಅಷ್ಟು ನಾನು ಕೋಶಿಶ್ ಮಾಡ್ತೀನಿ ಚಲೋ ಬಟ್ಟೆ ತರಕ್ಕೆ ಕೋಶಿಶ್ ಮಾಡೀನಿ. ಯಾಕಂದ್ರೆ ಒಂದು ಟೈಮ್ ಇದ್ರಿ ನಾವು ಮಾಲ್ದಾಗ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ನಿಂದ ಡ್ರೆಸ್ಸಸ್ಗಳು ತೊಗೊಳಕ್ಕೆ ಹೋಗ್ತಿದ್ವಿ. ಬಟ್ ಒಂದು ಟೈಮ್ ಇದು ಅದ ರೀ, ಮಾರ್ಕೆಟ್ದಾಗಿಂದ ಬಟ್ಟೆ ಹಾಕೊಳತ್ತೀವಿ. ಸೊ ಸಮಯ ಬಂದಾಗ ಮನುಷ್ಯ ಹೋಗ್ಬೇಕ್ರಿ, ಹೊರತಾಗಿ ಅದ ಅಂತಿಗೆ ಸಿನ್ವಿ ಕುಣಿಬಾರ್ದು, ಇಲ್ಲ ಅಂತಿಗೆ ಸಿನ್ವಿ ಮಾಡಬಾರ್ದು. ಇದ್ದರದಾಗ ಮನುಷ್ಯ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು. ಇದೇ ನಿಜವಾದ ಜೀವನ, ಹೌದಲ್ರಿ? ಸೊ ನಾನು ಏನೇನು ತೊಗೊಂಡು ಬಂದೀನಿ ಅಂದ್ರೆ ನೋಡ್ರಿ, ಚಿಕ್ಕು ಸಲುವಾಗಿ ಇದು ತೊಗೊಂಡು ಬಂದೀನಿ ನೋಡ್ರಿ. ಒಂದು ಟೈಮ್ ಬ್ಲೇಸರ್ ಟೈಪ್ ಅದ ರೀ, ಜಾಕೆಟ್ ಇರ್ತದಲ್ರಿ. ಸೊ ಇದು ಚಿಕ್ಕು ಸಲುವಾಗಿ ತೊಗೊಂಡೀನಿ ನೋಡ್ರಿ. ಇದನ್ನು ಬೆಸ್ಟ್ ಅದ ರೀ, ರೀಸನಬಲ್ ಪ್ರೈಸ್ ಅದ ರೀ, ಜಾಸ್ತಿ ಏನಿಲ್ರಿ, ಸರಿಯಾಗವ ರೀ, ಮಸ್ತ್ ಅವ ರೀ. ಅವ್ರು 600 ಹೇಳತ್ತೀರಿ, ನಾ 500 ಮಾಡ್ಕಿಸಿಂದ ತಗೊಂಡಿ ನೋಡ್ರಿ. ಇದಕ್ಕೆ ಬರ ಅರ್ಧ ರೇಟ್ ಕಮ್ಮಿ. ನೀವು ಜೀನ್ಸ್ ಮ್ಯಾಗ್ನು ಹಾಕೋಬಹುದ್ರಿ, ಕುರ್ತಿಗಳ ಬ್ಯಾಗ್ನು ಹಾಕೋಬಹುದು, ಟಿ ಶರ್ಟ್ಗಳ ಬ್ಯಾಗ್ನು ಹಾಕೋಬಹುದು, ಎದರ ಮ್ಯಾಗ್ನು ನೀವು ಹಾಕೋಬಹುದು ನೋಡ್ರಿ. ಇದು ಚಿಕ್ಕು ಸಲುವಾಗಿ ತಗೊಂಡ್ ಬಂದೀನ್ರಿ. ಮತ್ತಂದ್ರೆ ಇದು ನಮ್ಮ ಇಕ್ಕಣನ್ ಸಲುವಾಗ್ರಿ, ಚಂದ ಅದಲ್ರಿ. ಸೇಮ್ ಇದ್ದು ಯಾವನು ಇದ್ದಿದ್ದಿಲ್ಲ, ಹುಡುಕಿದ್ ನನಗಷ್ಟು ಚಂದ ಅನಿಸ್ಲಿಲ್ಲ. ಪಪ್ಪ ಫೋಟೋ ಕಳ್ಸಿದ್ರ, ಪಪ್ಪ ಅಂದ್ರು ಚಿಕ್ಕು ಮಿಕ್ಕು ಇವೇ ಚಂದ ಕಾಣಿಸ್ತಾ, ಇವೇ ತಗೋ ಅಂತಂದ್ರು. ಸೊ ಇದು ಮಿಕ್ಕುನ್ ಸಲುವಾಗಿ ತಗೊಂಡಿ ನೋಡಿ. ಸಿಂಪಲ್ ಮತ್ತೆ ಸಿಂಪಲ್ ಅವ ಇವು, ರೇಟ್ ಬೇರೆ ಬೇರೆನೆ ಅವ ರೀ ಫ್ರೆಂಡ್ಸ್. ಸಂತೋಷ್ ಜಾಸ್ತಿ ಅದ ರೀ. ಇದು ಸಂತೋಷ್ ಸಲುವಾಗಿ ತಗೊಂಡಿರಿ. ಅವ್ನಿಗೆ ಕೇಳೇ ತಗೊಂಡಿನ್ರಿ, ಅವ್ನಿಗೆ ಕೇಳದ ಫೋಟೋನು ಹಾಕ್ದ, ಇಷ್ಟುದ್ದು ಫೋಟೋಗಳು ಹಾಕಿದ. ಇನ್ನ ಸಿಂಪಲ್ ಆಗಿ ತಗೊಂಡಿರಿ, ಎಕ್ಸ್ಪೆನ್ಸಿವ್ ತಗೊಂಡಿರಿ. ಎಲ್ಲಕ್ಕಿಂತ ರೇಟ್ ಜಾಸ್ತಿ, ಇವರು ನೀನು ಕಮ್ಮಿ ಅವ. ಸೊ ಎಲ್ಲ ನೋಡಿ ಅವ ನೋಡ್ರಿ. ಇದು ಚಂದ ಅನಿಸ್ಲತ್ತದಲ್ರಿ, ನನಗರೆ ಭಾಳ ಚಂದ ಅನ್ಸದ್ ನೋಡ್ರಿ. ಸೊ ಇದು ಸಂತೋಷ. ಪಾಕೆಟ್ ಬೇಡ ಅಲ್ಲಿ, ಪಾಕೆಟ್ ಅಲ್ಲಿ ಲೈನ್ ಸೆ ಪಾಕೆಟ್ನು ಅದ. ಇದು ಮಿಕ್ಕುಗ, ಇದು ಚಿಕ್ಕುಂದು ನೋಡ್ರಿ ಫ್ರೆಂಡ್ಸ್. ಮತ್ತ ಮಮ್ಮಿ ನಿಂದ ಮಮ್ಮಿ ಅಲ್ಲಿ ಬ್ಯಾಕಪ್ ಇಡ್ತಾಳ, ಅಲ್ಲಿ ಬ್ಯಾಕಪ್ ಅದ. ಹೆಂಗೆ ಹೇಳ್ತಾರೆ ನೋಡ್ರಿ.
ಸೊ ಹೆಂಗ ಅನ್ಸ್ಲತ್ತದ್ರಿ? ಚಂದ ಅನ್ಸ್ಲತ್ತದ? ಸಂತೋಷ್ ಅವ್ರದ್ದು ಇದು ಮಿಕ್ಕೊಂದು, ಇದು ಚಿಕ್ಕೊಂದು ಅದ ನೋಡ್ರಿ ಫ್ರೆಂಡ್ಸ್. ಈಗ ಜರ ಈ ಸೈಡಿಗೆ ಇಡಂಬ್ರಿ ಈಗ ಎತ್ತಿ. ಈಗ ಮಮ್ಮಿ ನಿಂತ ನಂದೂ ಇನ್ನ ತೋರಿಸ್ತೀನಿ ಅಂದಿದ್ರು. ಮತ್ತಂದ್ರ ನೋಡ್ರಿ ಈಗ ಇದು ತೋಲತ್ತೀನಿ ಅಂದ್ರೆ ಒಂದ್ ಶರ್ಟ್ರೇ ಬೇಕೇ ಬೇಕಲ್ರಿ. ಸಂತೋಷನ್ ಸಲುವಾಗಿ ನೋಡ್ರಿ ಒಂದ್ ಮಸ್ತ್ ಆದಂತ ಈಗ ಒಂದ್ ರೆಡ್ ಕಲರ್ದಾಗ ಶರ್ಟ್ನು ತಗೊಂಡಿ ನೋಡ್ರಿ ಫ್ರೆಂಡ್ಸ್ ನ. ಚಂದ ಅನಿಸ್ತದಲ್ರಿ? ಹೌದಿ? ಇದೊಂದು ಶರ್ಟ್ನು ತಗೊಂಡಿ ನೋಡ್ರಿ ಸಂತೋಷ್ ಅವ್ರಿಗಿನ. ಮತ್ ಏನ್ ತಗೊಂಡಿನ ಅಂದ್ರೆ ಈಗ ಅವೇ ಹಳಿವೆ ಜಾಕೆಟ್ ಹಾಕೊಂಡು ಹೊಲಕತ್ತಾನ. ಹೌದ್ರಿ, ನೀವು ಕೇಳತ್ತಿದ್ರಿ ಯೂಟ್ಯೂಬ್ ನಿಂದ ನಿಮ್ದು ಪೇಮೆಂಟ್ ಬರ್ತದೆ ಏನ್ರಿ ಅಂತ. ಹೌದ್ರಿ, ಯೂಟ್ಯೂಬ್ ನಿಂದ ನನ್ ಪೇಮೆಂಟ್ ಬಂದದ. ಸೊ ಅದರ ಸಲುವಾಗಿ ಒಂದ್ ಸಣ್ಣ ಪುಟ್ಟ ನನ್ನ ಕೈಲೇ ಎಷ್ಟ್ ಆಗ್ತದ ಅಷ್ಟು ನಾನು ಖರ್ಚ ಮಾಡ್ಲತ್ತೀನಿ, ಸಾಮಾನ್ ತಗೊಳತ್ತೀನಿ, ಮನಿಗೆ ಏನ್ ಬೇಕು ಅದು ಮಾಡ್ಲಕತ್ತೀನಿ ನೋಡ್ರಿ ಫ್ರೆಂಡ್ಸ್ ನ. ಬಟ್ ನಂದು ಮಂತ್ಲಿ ಬರಂಗಿಲ್ರಿ ಫ್ರೆಂಡ್ಸ್. ನಂದು 2 ತಿಂಗಳಿಗೆ 3 ತಿಂಗಳಿಗೆ ಹಂಗ್ ಬರ್ತದೆ. ಯಾಕಂದ್ರೆ ವ್ಯೂ ಇರ್ಬೇಕ್ರಿ. ವ್ಯೂ ಎಷ್ಟ್ ಚಂದ ಇರ್ತಾವ, ಒಂದ್ ವಿಡಿಯೋಕ್ ಅಟ್ಲೀಸ್ಟ್ ಒಂದ್ 10,000 ವ್ಯೂ ಇರ್ಬೇಕು. ಅವಾಗ ಹೋಗಿಸಿಂದ್ರ ಪೇಮೆಂಟ್ ಬರ್ತದ ನೋಡ್ರಿ ಫ್ರೆಂಡ್ಸ್. ನಾನು ಅಷ್ಟು ಓಡಂಗಿಲ್ಲ. ಯಾವ್ದೋ ಒಂದ್ ವಿಡಿಯೋ ಹೋಗ್ತದ್ರಿ 8,000 9,000 5,000 ಹಂಗ ಯಾವ್ದೇ ಒಂದು. ಅದಕ್ಕ ನನಗೆ 2 ತಿಂಗಳಿಗೆ 3 ತಿಂಗಳಿಗೆ ಅಷ್ಟೇ ನನಗೆ ಪೇಮೆಂಟ್ ಬರ್ತದೆ. ನಂಗೆ ಮಂತ್ಲಿ ಏನು ಪೇಮೆಂಟ್ ಅದು ಏನೂ ಬರಂಗಿಲ್ಲ ನೋಡ್ರಿ ಯೂಟ್ಯೂಬ್ ಕಡೆಯಿಂದ. ಈ ಒಂದ್ ವರ್ಷನಾಗ ನನಗೆ 4-5 ಸಲ ಅಷ್ಟೇ ಪೇಮೆಂಟ್ ಬಂದದ. ಇದಕ್ಕಿಂತ ಜಾಸ್ತಿ ನನ್ಗೆ ಬಂದಿಲ್ಲ ಪೇಮೆಂಟ್. ಸೊ ನನ್ನ ಫ್ಯಾಮಿಲಿಗೆ ನನ್ನ ಕೈಲಿಗೆ ಎಷ್ಟ್ ಆಗ್ತದ ಅಷ್ಟು ನಾವು ಕೋಶಿಶ್ ಮಾಡ್ಲಕತ್ತೀನಿ. ನಿಮಗ್ ನೋಡ್ರಿ ಬೇರೆ ಯಾರು ಯೂಟ್ಯೂಬರ್ ಇರಲ್ಲ, ಬಟ್ ನಾ ಹೇಳಕತ್ತೀನಿ ಏನಂದ್ರೆ ನೋಡ್ರಿ, ನಿಮ್ಗೆ $100 ಆಗ್ತದಲ್ರಿ, ಅವಾಗೆ ನಿಮಗ್ ಪೇಮೆಂಟ್ ಬರ್ತದ. $100 ಅಂದ್ರೆ 8,500 ನಮ್ ಇಂಡಿಯನ್ ಮನಿದಾಗ, ಓಕೆನಾ? ಸೊ ಅವಾಗೆ ನಿಮಗ್ ಪೇಮೆಂಟ್ ಬರ್ತದ. ಆ 8,500 ನಾ 2-3 ತಿಂಗಳು ಕಾಯ್ಬೇಕು ನೋಡ್ರಿ. ಬಟ್ ನಂಗೆ ಪರವಾಗಿಲ್ಲ, ಖುಷಿ ರೀ. ಅಟ್ಲೀಸ್ಟ್ ಡಾಲರ್ ಏನೋ ಒಂದ್ ಆಲತ್ತದಲ್ಲ ಅಂತ ಕೇಸಿನ. ಸೊ ಅದರದಾಗೆ ನೋಡ್ರಿ ನನ್ ಕೈಲಿ ಏನ್ ಅಲತ್ತದ ಅದು ನನ್ ಪಾಸಿಬಲ್ ಆದಷ್ಟು ನಾನು ಕೋಶಿಶ್ ಮಾಡತ್ತೀನಿ. ನನಗೂ ತಗೋಬೇಕು, ನನ್ನ ಫ್ಯಾಮಿಲಿನೂ ತಗೋಬೇಕು, ಇದ್ರನ್ನ ಮ್ಯಾನೇಜ್ ಮಾಡ್ಬೇಕಂತ. ಯಾಕಂದ್ರೆ ಸಂತೋಷ್ ಅವ್ರ ಸ್ಯಾಲ್ರಿ ಅಂತೂ 2-3 ತಾರೀಕು ಬರ್ತದ್ರಿ. ನನ್ ಈಗ ಬಂದದ್ರಿ. ಹಂಗಂತ ನಾ ಈಗ ಏನೇನ್ ಬೇಕದು ಮಾಡ್ಲಕತ್ತೀನಿ ನೋಡ್ರಿ ಫ್ರೆಂಡ್ಸ್. ಸೊ ನೋಡ್ರಿ ಸಂತೋಷ್ ಒಂದ್ ಸಲುವಾಗಿ ಇದೊಂದು ಟೀ ಶರ್ಟ್ ತಗೊಂಡಿನ್ರಿ ನಾ. ಹೆಂಗ ದೊಡ್ಡದು ನಿನಗೆ ಬರ್ಲತ್ತದ ಮಮ್ಮಿ? ಇಬ್ಬರಿಗೆ ಬರ್ತತ್ತು. ಅವ ಹಾಕೊಂಡ್ರೆ ಈಗ ಇಲ್ಲಿ ಮಮ್ಮಿ ನೀ ಬರ್ತಿ. ಈಗ ರೆಡ್ ಹಾಕೋ ಜರ ಜಾಸ್ತಿನೇ ಇಷ್ಟ ಆಗ್ಲತ್ತ. ನೋಡ್ ಅಲ್ಲಿ ನೀ ಬರ್ತಿ, ಅಲ್ಲಿ ಪಪ್ಪ ಬರ್ತಾರ. ಇದು ಒಂದು ಸಂತೋಷ ಸಲುವಾಗಿ ನಾ ಟೀ ಶರ್ಟ್ ತಗೊಂಡಿ ನೋಡ್ರಿ. ನಾನು ತೋರಿಸಿದ್ರಿ ಅವಾಗೆ. ಮತ್ತಂದ್ರೆ ಇದು ನಮ್ ಚಿಕ್ಕು ಸಲುವಾಗಿ. ಓಕೆ, ಚಿಕ್ಕು ಸಲುವಾಗಿ ಒರಿಜಿನಲ್ ಚಂದಿಲ್ಲ. ಕೂಲ್ ಡ್ಯೂಡ್ ಬಾಯ್ಸ್. ಯೆಸ್, ಓಕೆ ಹಾಗೆ ಚಲೋ. ನಿಂದು ತೋರಿಸ್ತೀನಿ. ಇದು ನಮ್ ಚಿಕ್ಕುಂದದ. ಓಕೆ, ಯಾಕೆ ಬೈಯಲ್ಲಿ ಗೊತ್ತದ ರೀ, ಇವ್ರಿಬ್ರು ಭಾಳ ದಿಮಾಗ್ ಖರಾಬ್ ಮಾಡ್ತೀರಿ ನಂದಲ್ಲಿ. ಹಂಗಂತ ಕೇಸಿದ್ರೆ ನಾ ಬೈದಿಲ್ರಿ ಇವ್ರಿಗೆ. ಸಾರಿ ಫಾರ್ ದ. ನನ್ ಟೀ ಶರ್ಟ್ ಮಮ್ಮಿ, ನನ್ ಟೀ ಶರ್ಟಿಗೆ ಮಿಕ್ಕಿ ಟೀ ಶರ್ಟ್ ಸಾರಿ ಹೇಳತ್ತ. ಆಯ್ತು, ಪರವಾಗಿಲ್ಲ. ನೋಡ್ರಿ ಇದು ಅಪ್ಪ ಮಕ್ಕಳದು ಇಷ್ಟು ಅವ ನೋಡ್ರಿ. ಮತ್ತಂದ್ರೆ ನೋಡ್ರಿ ನಾ ಏನ್ ತಗೊಂಡಿನಂದ್ರ ನೋಡ್ರಿ, ನನ್ ಬಂದ್ ಇಂಥದ್ದು ಸ್ವೆಟರ್ಗಳು ಇದ್ದಿದ್ರಿ, ಬಟನ್ಗಳು ಇದ್ದಿದ್ರಿ. ಸುಮ್ಮ ಇದೊಂದು ಇರ್ಲಿ ಅಂತ ಕೇಸಿಂದ್ರ ಈಗ ನನ್ಗೊಂದ್ ಇದೊಂದು ಸ್ವೆಟರ್ ತಗೊಂಡ್ರಿ ನಾ. ಚಂದದಲ್ರಿ ಫ್ರೆಂಡ್ಸ್. ಮತ್ತ ಇದೊಂದು ತಗೊಂಡಿನ್ರಿ. ಇದು ಬರ್ತದೋ ಬಿಡ್ತದೋ ನನಗರೆ ಗೊತ್ತಿಲ್ರಿ ಫ್ರೆಂಡ್ಸ್. ಅಂದ್ರೆ ಬಿ ನನಗ್ ಚಂದ ಅನಸ್ತು. ಸಾಫ್ಟ್, ನಂಗೆ ಸಾಫ್ಟ್ ಬಟ್ಟೆಗಳು ಅಂದ್ರೆ ಭಾಳ ಇಷ್ಟ ಆಗಿತ್ತು. ಇದೊಂದು ತಗೊಂಡಿನಿ ನೋಡ್ರಿ. ಈಗ ರೋಡ್ ಮ್ಯಾಗಂತೂ ಎಲ್ಲ ಉಟ್ಕೊಂಡ್ ಮಾಡ್ಕೊಂಡು ನೋಡಪ್ಲೇ ರೀ ಇಲ್ಲರಿ ಫ್ರೆಂಡ್ಸ್. ಸೊ ಇಷ್ಟು ತಗೊಂಡಿನಿ. ಮತ್ತಂದ್ರೆ ನನ್ನ ಸಲುವಾಗಿ ನಾ ಸಾಕ್ಸ್ ತಗೊಂಡಿದ್ದೆ. ಯಾಕಂದ್ರೆ ನಾನು ಸಾಕ್ಸ್ ತಗೊಂಡಿ ಸ್ವಲ್ಪ ಹರಿದವ್ರಿ ಫ್ರೆಂಡ್ಸ್. ಹಂಗಂತ ಕೇಸಿಂದ ನೋಡ್ರಿ ನನ್ನ ಸಲುವಾಗಿ ನಾ ಸಾಕ್ಸ್ ತಗೊಂಡಿನ್ರಿ. ಸಂತೋಷ್ ಬೈಲತ್ತಿದ್ರ ಫಸ್ಟ್ ನೀ ಸಾಕ್ಸ್ ತಗೊಂತ ಕೇಸಿಂದ. ಯಾವಾಗ ಬಿ ನೀ ಹಿಂಗೆ ಮಾಡ್ತಿ, ಎಲ್ಲರಿಗೂ ತರ್ತೀನಿ, ನಿನಗೆ ತರ ನೀ ಹಿಂಗ್ ಅನ್ಕೋತ ಬೈಕೋತ ನಿಂತಿರೋರು. ಸೊ ನಾ ಏನ್ ಮಾಡ್ದಂದ್ರೆ ಈಗ ನನ್ನ ಸಲುವಾಗಿ ನೋಡ್ರಿ ನಾ ಈಗ ಸಾಕ್ಸ್ ತಗೊಂಡಿ ನೋಡ್ರಿ ಫ್ರೆಂಡ್ಸ್. ಬ್ಯಾಕಪ್ ಏನ್ ಬ್ಯಾಕಪ್ ಅಂದ್ರೆ ಬ್ಯಾಕಪ್ ಹಂಗೇನಿಲ್ಲ. ಸಾರಿ ಅದ. ಸೀರೆನೂ ತಗೊಂಡಿದ್ರಿ. ಸೀರೆ ಹಾ ಸೀರೆ. ನಾ ಸಾರಿ ಅಲ್ಲತ್ತೀನಿ. KTM R15 ಆವಾಜ್. KTM R15 ಆವಾಜ್. ನಾ ಇದು ಸೀರೆ ತಗೊಂಡಿನ್ರಿ. ಹೆಂಗ್ ಅನ್ಸ್ಲತ್ತದ ನನಗೆ ನೀವೆಲ್ಲರೂ ಹೇಳ್ರಿ. ಕಮೆಂಟ್. ಸಿಂಪಲ್ ಅದರಿ ಬಟ್ ಚಂದ ಅದರಿ ಫ್ರೆಂಡ್ಸ್ ಸೀರೆ ರೀ. ನಾಳೆಗೆ ನಮ್ಮ ಮ್ಯಾಮ್ಗಳು ಸೀರೆ ಹಾಕೊಂಡು ಬರ್ತಾರ. 26 ಜನವರಿ ಫಂಕ್ಷನ್ ಇಲ್ಲ ಅದು ರೇ. ಡೇಟ್ ಇಲ್ಲ 24
24 ಅದ ಇವತ್ತು ನಾಳೆ ನೋಡ್ರಿ ಫ್ರೆಂಡ್ಸ್ ಇದು ಸೀರೆ ನಾನು ತೊಗೊಂಡಿ ನೋಡ್ರಿ ನಾ ಹೆಂಗ ಅನ್ಸಲತ್ತದ್ರಿ ಮಮ್ಮಿ ಫಸ್ಟ್ ಹಿಂಗ್ಯಾಗ ಮಾಡ್ತೀರಲ್ಲ ಹುಡುಗಿಯರು ಏನ್ ಮಾಡಿ ಹಿಂಗೆ ಇದು ಒಂದ್ ಸೀರೆ ತಗೊಂಡಿನ್ರಿ ಮತ್ತಂದ್ರ ನೋಡ್ರಿ ಅರೆ ಇದ್ರ ಮೇಲೆ ಡಿಸೈನ್ ಇಲ್ಲ ಯಾವ ಎರಡು ತತ್ತಿ ಟ್ರೇ ತಗೊಂಬಂದಿ ನೋಡ್ರಿ ಫ್ರೆಂಡ್ಸ್ ಸೊ ಇದು ನಮ್ಮ ಇವತ್ತಿನ ದಿನಚರಿ ಖರ್ಚ ಅಂತ ತಿಳ್ಕೊರಿ ಏನ್ ಬಿ ತಿಳ್ಕೊರಿ ಆಕ್ಚುಲಿ ನಿನ್ನೆ ನೈಟೇ ನನ್ನ ಪೇಮೆಂಟ್ ಬಂದಿತ್ರಿ ಸೊ ನನ್ನ ಕೈಲಿ ಏನೇನ್ ಆಗ್ತದ ಮನಿ ಸಲುವಾಗಿ ಏನೇನ್ ಮಾಡ್ಬೋದ್ನ ಅದು ನಾ ಮಾಡಕತ್ತೀನಿ ಮತ್ತೆ ಇದು ತಗೊಂಬಂದಿನಿ ನೆನಪೆ ಹಾಲ್ ನೋಡ್ರಿ ಒಂದು ಬಿರಿಯಾನಿ ಮಸಾಲ ತಗೊಂಡಿನ್ರಿ ಒಂದೊಂದು ಸಾಂಬಾರ್ ಮಸಾಲ ತಗೊಂಡಿನಿ ಇಲೈಚಿ ತಂದಿನ್ರಿ ಮತ್ತಂದ್ರ ಮೆಥಿದಾನ ಕಲೋಂಜಿ ಮತ್ತಂದ್ರ ಏನು ಕಲೋಂಜಿ ಏನು ಹುಣ್ಚಿಕಾಯಿ ತಗೊಂಬಂದಿ ನೋಡ್ರಿ ನಾ ಈಗ ಕಲೋಂಜಿ ರೀ ಮೆಥಿದಾನ ರೀ ಮತ್ತಂದ್ರ ಇಲೈಚಿ ಮತ್ತೊಂದು ಸಾಂಬಾರ್ ಮಸಾಲ ಬಿರಿಯಾನಿ ಮಸಾಲ ಮತ್ತಂದ್ರ ಹುಣ್ಚಿಕಾಯಿ ರೀ ಈಗ ಮತ್ತ ನಂಗೆ ಭಾಳ ನಿಡಿಕೆ ಅಲ್ಲತ್ತಿತ್ತು ಒಂದು ನೀರಿನ ಬಾಟಲ್ ಕೊಡ್ತೀನಿ ನೋಡ್ರಿ ಸೊ ಹೆಂಗ ಅನಿಸ್ಲತ್ತದ್ರಿ ಫ್ರೆಂಡ್ಸ್ ಚಂದ ಅನಿಸ್ಲತ್ತದ ಸೀರೆ ಹೆಂಗ ಅನಿಸ್ಲತ್ತದ ಹೇಳಿ ನನಗೆ ಇದು ಭಾಳ ಇಷ್ಟ ಆಗ್ಯದ ನೋಡಿ ಯಾಕಂದ್ರೆ ಇದು ನೆಳ್ಳ ಬಿಸಲ ಅದ ಅಲ್ರಿ ಹಂಗಂತ ಸೀರೆ ಇದ್ರಾಗ ಬ್ಲೌಸ್ನು ಅದ ಈಗ ನಾ ಏನ್ ಜಾಸ್ತಿ ಬ್ಲೌಸ್ ಏನ್ ಹೊಲ್ಸ್ಕೊಂಡ ಬಿಟ್ಟ ಬಟ್ ಸೀರೆ ಮಾತ್ರ ಭಾಳ ಸಖತ್ತಾಗದ ಮಮ್ಮಿ ಚಂದ ಇಲ್ಲ ಸಿಂಪಲ್ ತಗೊಂಡಿದ್ವಿ ಸಿಂಪಲ್ ಇರ್ಬೇಕು ನಂಗೆ ಯಾಕೋ ಹಿಂಗೆ ಹಾಕೋಬೇಕು ಅನ್ಸದ್ ನಮ್ಮಲ್ಲಿ ಭಾಳ ಹೆವಿ ಸೀರೆಗಳು ಊರಾಗ ನೋಡಿದಿಲ್ಲ ನನಗ ಇವೆಸ್ ಯಾಕೋ ನನ್ಗೆ ಹಿಂಗ್ ಸೀರೆ ಹಾಕೋಬೇಕು ಅನ್ಸ್ಲತ್ತ ಇದು ತಗೊಂಡಿ ನೋಡ್ರಿ ಫ್ರೆಂಡ್ಸ್ ಅದ್ರ ಬೇ ಆರಾಮ್ ಒಂದಿಲ್ಲ ಮದ್ವೆದಾಗ ಸುಮ್ ಕಂಫರ್ಟ್ ಆಗಿರ್ಬೇಕಲ್ಲ ಹಂಗಂತ ಕೇಸಿಂದ ಸೊ ಸಂತೋಷ್ ಅವ್ರ ಫ್ರೆಂಡಿನ ಮದ್ವೆ ಅದ ರೀ ಫ್ರೆಂಡ್ಸ್ ಅದಕ್ಕೋಸ್ಕರ ಇದೆಲ್ಲ ಪ್ರಿಪೇರ್ ನಡೆದ ಪ್ಯಾಂಟ್ ಗಿಂಟ್ ಏನು ತಂದಿಲ್ಲ ಮೊನ್ನೆ ಹೊಸ ಪ್ಯಾಂಟ್ ಇವ್ರಿ ತೊಗೊಂಡ್ ಬಂದಿವಲ್ರಿ ಅವ್ರ ಪಪ್ಪ ತೊಗೊಂಡೆ ಅವ್ರ ಪಪ್ಪನು ನೋಡ್ತೀನಿ ಅವ್ರ ಪಪ್ಪ ಇದು ಬಿ ಬ್ಯಾಡ್ ಅಲ್ಲತ್ತಿರ ವಿಡಿಯೋ ಕಾಲ್ದಾಗ ತೋರಿಸಿದಲ್ಲ ಬ್ಯಾಡ್ ಅಂಬಿಕ ಯಾಕೆ ತೊಗೊತಿ ಸುಮ್ಮನೆ ರೊಕ್ಕ ಇರಲ್ಲ ಟೈಮ್ನಾಗ ಊರಿಗೆ ಹೋಗದ ಹಾಗ ಹಿಂಗಂದು ಹೇಳ್ತಿರ್ತೇವೆ ನಾ ಅಂದ ಇಳಿಲ್ಲ ತೋ ಹಿಂಗದ ನೋಡ್ರಿ ಫ್ರೆಂಡ್ಸ್ ಈಗಿನ ಸಿಚುವೇಶನ್ ನನ್ನ ಪೇಮೆಂಟ್ದಾಗ ನೋಡ್ರಿ ಇವಿಷ್ಟು ಎಲ್ಲ ಖರ್ಚ ಮಾಡ್ರಿ ಇನ್ನೂ ಒಂದು 5,000 ರೂಪಾಯಿ ಹೋದ ನೋಡ್ರಿ ನಾನು ಬರೆಲ್ಲ ರೊಕ್ಕ ಖಲಾಸ್ ಮಾಡ್ಬಿಟ್ರಿ ಏನೇನು ಇಟ್ಟಿಡೋದು ನಿಮ್ಮೆಲ್ಲರಿಗೂ ವಿಡಿಯೋ ಹೆಂಗೆ ಅನ್ಸ್ಲತ್ತದ ನನಗೆ ನೀವೆಲ್ಲರೂ ಬಡ ಪಾಲಕ್ ಪಲ್ಯ ಮತ್ತು ಚಪಾತಿ ಮಾಡ್ತೀನಿ